ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸಚಿವ ರಾಮಲಿಂಗಾರೆಡ್ಡಿ ಅವರೊಂದಿಗಿನ ಸಂಧಾನ ಸಭೆ ಸಫಲವಾಗಿದೆ. 3 ದಿನಗಳ ಬಳಿಕ ರಾಜ್ಯದಲ್ಲಿ ಲಾರಿ ಮಾಲೀಕರ ಮುಷ್ಕರ ಅಂತ್ಯವಾಗಿದೆ. 3 ದಿನಗಳಿಂದನೂ ಕೂಡ ಲಾರಿ ಮಾಲೀಕರು ನಾವು ರಸ್ತೆಗೆ ಇಳಿಯಲ್ಲ, ಗಾಡಿ ನಿಲ್ಲಿಸಲ್ಲ ಅಂತ ಮುಷ್ಕರ ಮಾಡ್ತಾ ಇದ್ದಾರೆ. ಅದು ಇವತ್ತು ಅಂತ್ಯವಾಗಿದೆ. ಮುಷ್ಕರ ವಾಪಸ್ಗೆ 3ನೇ ಬಾರಿಗೆ ನಡೆದಂತಹ ಸಂಧಾನ ಸಭೆ ಯಶಸ್ವಿಯಾಗಿದೆ. ಇಲ್ಲಿ ಏಪ್ರಿಲ್ 14ರಿಂದ ಲಾರಿ ಮಾಲೀಕರು ಮುಷ್ಕರವನ್ನು ಮಾಡ್ತಾ ಇದ್ರು. ಇವತ್ತು ವಿಧಾನಸೌಧದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಈ ಕ್ಷಣದಿಂದಾನೇ ಮುಷ್ಕರ ವಾಪಸ್ ಪಡ್ಕೊಳ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಮುಷ್ಕರ ವಾಪಸ್ ಬಗ್ಗೆ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಗಪ್ಪ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಲಾರಿ ಮಾಲೀಕರ ಬೇಡಿಕೆ ಏನಿತ್ತು ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರ ಡೀಸೆಲ್ ಮೇಲಿನ ತೆರಿಗೆಯನ್ನು ಹೆಚ್ಚಳ ಮಾಡಿದೆಯಲ್ಲ, ಆದೇಶ ಹಿಂದೆ ತಗೋಬೇಕಿದನ್ನು. ರಾಜ್ಯದ ಹೆದ್ದಾರಿ ಟೋಲ್ಗಳಲ್ಲಿನ ಹಣ ವಸೂಲಿಗೆ ತಡೆ ಹಾಕಬೇಕು. ಗಡಿಗಳಲ್ಲಿ RTO ಚೆಕ್ಪೋಸ್ಟ್ಗಳನ್ನು ತೆರವು ಮಾಡಬೇಕದನ್ನು. FC ಫಿಟ್ನೆಸ್ ಶುಲ್ಕ ಏರಿಕೆ ಮಾಡಿರುವುದನ್ನು ಹಿಂದಕ್ಕೆ ಪಡ್ಕೋಬೇಕು. ಗೂಡ್ಸ್ ವಾಹನಗಳಿಗೆ ಬೆಂಗಳೂರು ಪ್ರವೇಶ ನಿರ್ಬಂಧ ಆದೇಶವನ್ನು ಹಿಂದಕ್ಕೆ ಪಡ್ಕೋಬೇಕು. ಲಾರಿ ಚಾಲಕರ ಮೇಲಿನ ಹಲ್ಲೆ ದೌರ್ಜನ್ಯಗಳನ್ನು ತಡೀಬೇಕು ಅಂತ ಹೇಳಿ ಬೇಡಿಕೆ ಇತ್ತು. ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಂಧಾನ ಸಭೆ ಇವತ್ತು ಯಶಸ್ವಿಯಾಗಿದೆ. 5 ಬೇಡಿಕೆ ಇಟ್ಟಿದ್ದೀವಿ. ಮೊದಲನೇ ಬೇಡಿಕೆ ಬಾರ್ಡರ್ RTO ಚೆಕ್ ಪೋಸ್ಟ್. ಇಡೀ ರಾಷ್ಟ್ರದಲ್ಲಿ 14 ಸ್ಟೇಟಲ್ಲಿ ತೆಗೆದಿದ್ದಾರೆ. ಹಂಗಿರುವಾಗ ಮಹಾರಾಷ್ಟ್ರದಲ್ಲಿ ಇವತ್ತು ರಾತ್ರಿ ತೆಗೆದಿದ್ದಾರೆ, ಆಂಧ್ರದಲ್ಲಿ ಆಲ್ರೆಡಿ ತೆಗೆದುಬಿಟ್ರು. ಯಾಕೆ ಬಾರ್ಡರ್ ಚೆಕ್ ಪೋಸ್ಟ್ ಬೇಕು ನಮಗೆ? ಎಲ್ಲ ಡಿಜಿಟಲ್ ಆಗಿದೆ. ಹಂಗಿರುವಾಗ ಯಾಕೆ ಬೇಕು ಅಂತ ಹೇಳಿದ ತಕ್ಷಣ ಸಾರಿ ಸಚಿವರು 25 ವರ್ಷ ಕಾಲ ಇದ್ದ ಬಾರ್ಡರ್ ಚೆಕ್ ಪೋಸ್ಟ್ನ ಕೂಡಲೇ ಆ ಸ್ಟೇಟ್ಗೆ ಹೋಗಿ 2 ತಿಂಗಳಲ್ಲಿ 4 ಸ್ಟೇಟಲ್ಲಿ ಹೋಗಿ ಸ್ಟಡಿ ಮಾಡಿ 3 ತಿಂಗಳಲ್ಲಿ ಬಾರ್ಡರ್ RTO ಚೆಕ್ ಪೋಸ್ಟ್ನ ತೆಗಿತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಎರಡನೇದು, ಈಗ FC ಮಾಡೋಕ್ಕೆ ಪಾಪ 6 ವರ್ಷ ಗಾಡಿ 7 ವರ್ಷ ಗಾಡಿ ಹೋಗುವಾಗ 15,000 ರೂಪಾಯಿ ಅವ್ರು ದುಡ್ಡು ಕಟ್ಟಬೇಕಾಯಿತು. ಅದನ್ನ ಕೂಡಲೇ ಪೆಂಡಿಂಗ್ ಇಟ್ಟಿದ್ದಾರೆ. ಅದರಿಂದ ಬಹಳ ದೊಡ್ಡ ಸಂತೋಷ.